ಅಮ್ಮ, ಮನೆಗೆ ಯಾರಾದ್ರು ಬಂದಿದ್ದಾರಾ? ಆ ಬೆಟ್ಟಪ್ಪ ಮತ್ತೆ ಅಗ್ನಿ ಬಂದಿದ್ರು. ಹೋದ್ರು ರಾಜಣ್ಣ. ಇಲ್ಲ ಅಮ್ಮ, ಅವ್ರ ಕಾರಿನೂ ಅಲ್ಲೇ ಇದೆ. ರಾಜಣ್ಣ ಏನು ಹೇಳ್ತಿದ್ದೀರಾ ನೀವು? ಹೌದು ಅಮ್ಮ, ನಾನು ಈಗ ತಾನು ಆಚೆಯಿಂದ ಬಂದೆ, ಕಾರಿನೂ ಅಲ್ಲೇ ಇದೆ. ವೈದೇಹಿ, ವೇದಾಂತ್. ಅಮ್ಮ, ಸೂರಿ ಬಾಯ್ಸ್ ಅಲ್ವಾ? ವೈದೇಹಿ, ಅಮ್ಮ, ಅದು ಸೂರಿ ವಾಯ್ಸು. ಇಲ್ಲ ಅಮ್ಮ, ಕೇಳಿಸ್ತು. ವೈದೇಹಿ, ವೇದಾಂತ್. ಬಿಡ್ರೋ ನನ್ನ ವೈದೇಹಿ, ವೇದಾಂತ್, ಅಮೂಲ್ಯ. ವೇದಾಂತ್, ವೈದೇಹಿ, ಅಮೂಲ್ಯ. ಮುಚ್ಚ ಬಾಯ್ನ. ಇದ್ಯಾಕೆ ಬಡ ಬಾಸ್ ಫೋನ್ ಮಾಡ್ತಾ ಇದ್ದಾರೆ? ಹಲೋ, ಹೇಳಿ ಬಡ ಬಾಸ್. ಏನ ಏನ್ ಹೇಳ್ತಾ ಇದ್ದೀರಾ? ಏನು ಸೂರ್ಯನಾರಾಯಣ ವಸಿಷ್ಠ, ಹೇಗಿದ್ದೀಯಾ? ಇಷ್ಟು ವರ್ಷ ನನ್ನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ ನೀನು ಊರು ಸುತ್ತಾ ಇದ್ದೆ ಅಲ್ವಾ? ಈಗ ನಿನ್ನ ಹೆಂಡತಿ ಮಕ್ಕಳ ಜೊತೆ ಸೇರ್ಕೊಬೇಕು ಅಂತ ಆಸೆ ಪಡ್ತಾ ಇದೆಯಾ? ಸೇರಿಸ್ತೀನಿ, ಡೋಂಟ್ ವರಿ. ನಿನ್ನ ಹೆಂಡತಿ ಮಕ್ಕಳ ಜೊತೆ ಸೇರಿಸ್ತೀನಿ. ಹೇಳ್ಕೊಂಡು ನಡೀರೋ. ಸಾಕು.
ವಸಿಷ್ಠ, ಎಲ್ರೂ ನೋಡಿ ಎಮೋಷನಲ್ ಆಗ್ತಿರೋ ಹಾಗಿದೆ. ಮನೆಗೆ ಹೋಗ್ಬೇಕಾ? ಕಳಿಸ್ಕೊಡ್ತೀನಿ, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಎಲ್ಲಿ ನನ್ನ ಕಾಲರ್ ಪಟ್ಟಿ ಹಿಡಿದವ್ರು ಎಲ್ಲಿ? ಏನನ್ಕೊಂಡಿದ್ಯಾ ನೀನು? ನನ್ನನ್ನು ಯಾರೋ ಲೋಕಲ್ ರೌಡಿ ಅನ್ಕೊಂಡು ನನ್ನ ಕಾಲರ್ ಪಟ್ಟಿ ಹಿಡಿತೀಯ? ನೋಡಿದ್ಯಾ ನನ್ನ ತಾಕತ್ ಏನು ಅಂತ? ನೋಡಿದ್ಯಾ? ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಈ ಸೂರ್ಯನಾರಾಯಣ ಇಲ್ಲಿಗೆ ಹೇಗೆ ಬಂದ ಅಂತ? ಯಾರು ಶಾಕ್ ಆಗಬೇಡಿ. ನಿನ್ನ ಗಂಡ, ನಿಮ್ಮಪ್ಪ, ನಿನ್ನ ಭಾವ ಇದೇ ಮನೆ ಸೆಲ್ಲರಲ್ಲಿದ್ದ. ಏನ್ ಮಿಸಸ್ ವೇದಾಂತ್, ಆಗ ಮುಖ ನೋಡ್ತಾ ಇದೀಯಾ? ನಿಮ್ಮ ಮಾವ ಇಷ್ಟು ದಿನ ಇದೇ ಮನೆ ಬೇಸ್ಮೆಂಟ್ ಅಲ್ಲಿ ಇದ್ದ. ಆದ್ರೂ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಲ್ವಾ? ಯಾಕೆ ಹೇಳಿ? ಇಷ್ಟು ದಿನ ನಿಮ್ಮ ಮನೆ ಬೇಸ್ಮೆಂಟ್ ಅಲ್ಲೇ ನಿಮ್ಮ ಮಾವ ಇದ್ರು. ಅವರನ್ನಲ್ಲಿ ಯಾರು ಬಚ್ಚಿಟ್ಟಿದ್ರು? ವಸಿಷ್ಠ ಫ್ಯಾಮಿಲಿ ಮೆಂಬರ್ಸ್. ತಟ್ಟಂತ ಹೇಳಿ. ನಿಮ್ಮ ಮನೆ ಕೆಳಗಡೆ ಗೋಡೌನಲ್ಲಿ ನಿಮ್ಮ ಭಾವನ್ನ ಬಚ್ಚಿಟ್ಟಿದ್ದು ನಾನು. ಇದು ಬೆಟ್ಟಪ್ಪನ ತಾಕತ್ತು. ಏ ವೈದೇಹಿ ಸೂರ್ಯನಾರಾಯಣ ವಸಿಷ್ಠ, ಇನ್ನು 2 ದಿನದಲ್ಲಿ ನಿನ್ನ ಗಂಡನ್ನು ಸಾಯಿಸ್ತೀನಿ. ನೀನಾಗ್ಲಿ ನಿನ್ನ ಮಕ್ಕಳಾಗ್ಲಿ ತಾಕತ್ತಿದ್ರೆ ಬಂದು ಬಿಡಿಸ್ಕೊಂಡು ಹೋಗಿ ನೋಡೋಣ. ನೀನು ಹೆತ್ತಿರೋದು 3 ಜನ ಗಂಡು ಮಕ್ಕಳು. ಮೊದಲನೇ ಅವನು ಅದು ಎಲ್ಲಿದಾನೋ ಗೊತ್ತಿಲ್ಲ. 2ನೇ ಅವನು ಪಾಪ ಶಿವನ ಪಾದ ಸೇರ್ದ. ಇನ್ನು 3ನೇ ಅವನು ಬಚ್ಚ. ಏನು ಮಾತಾಡಕ್ಕಾಗ್ತಾ ಇಲ್ಲ ಅಲ್ವಾ? ಇನ್ನು 2 ದಿನ ಆದಮೇಲೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಏಯ್, ಯಾರಾದರೂ ಉಸಿರೆತ್ತಿದ್ರೆ ಏಯ್, ಇನ್ನೇನು ನೋಡ್ಕೊಂಡು ನಿಂತಿದ್ದೀರಾ? ಹೇಳ್ಕೊಂಡು ನಡೀರೋ. ಬಿಡ ನನ್ ಸೂರಿ. ಅಪ್ಪಾಜಿ,
ಬಾಯ್ರೆ ಆಯ್ತಾಯ್ತು ಅಪ್ಪ, ನಿನ್ನ ಡ್ಯೂಟಿ ನೀ ಮಾಡ್ತಾ ಇದೀಯಾ? ಹೋಗಿ ಆ ಬೆಟ್ಟಪ್ಪನ ಅಗ್ನಿನ ಕರಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಏನ್ ಮುಖ ನೋಡ್ತಾ ಇದೀಯಾ? ಹೋಗ ಬೆಟ್ಟಪ್ಪನ ಅಗ್ನಿ ಕರಿ, ಮಾತಾಡ್ಬೇಕು. ಅಗ್ನಿ ಜಸ್ಟಿಸ್ ಸೂರ್ಯನಾರಾಯಣ ವಶಿಷ್ಠ. ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನ ಜೈಲ್ಗೆ ಕಳಿಸಿರೋ ದೊಡ್ಡ ಜಡ್ಜು ಇವತ್ತು ಇಲ್ಲಿದ್ದಾರೆ. ನನ್ನ 25 ವರ್ಷದ ಸೇಡಿಗೆ ಇವತ್ತು ಪ್ರತಿಫಲ ಸಿಕ್ತು. ಹೋರಾಟ ಏನದ್ ನಿನ್ ಹೋರಾಟ? ಜೀವನದುದ್ದಕ್ಕೂ ನೀನು ಮಾಡ್ಕೊಂಡ್ ಬಂದಿರೋದು ಮೋಸ, ದ್ರೋಹ, ವಂಚನೆ. ಏನೋ ದೊಡ್ಡ ಕ್ರಾಂತಿ ಮಾಡಿರೋ ಒಂಥರ ಮಾತಾಡ್ತಾ ಇದೀಯ. ಎಲ್ಲೋ ನಿಮ್ಮಪ್ಪ ಬೆಟ್ಟಪ್ಪ ಕರ್ಸೋ ಅವನ್ನ, ನಾನು ಅವನ ಹತ್ರ ಮಾತಾಡ್ಬೇಕು. ಕರ್ಸೋ ಅಂದ್ರೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಕರ್ಸೋ. ಏನ್ ಸೂರ್ಯನಾರಾಯಣ ವಶಿಷ್ಠ, ವಾಯ್ಸ್ ರೇಸ್ ಆಗ್ತಾ ಇದೆ. ಏಯ್ ನಿಲ್ಸು ನಿಲ್ಸು, ಸಾಕು. ನಾನು ಯಾರಿಗೂ ಎದುರೋದಿಲ್ಲ. ಓ, ನಿನ್ನ ಫ್ಯಾಮಿಲಿಗೆ ಏನಾದರೂ ಮಾಡ್ತೀವಿ ಅಂತ ಭಯನೂ ಇಲ್ಲ ನಿನಗೆ? ಖಂಡಿತ ಅಲ್ಲ. ನಿಮ್ಮಂಥ ಚಿಲ್ಲರೆ ರೌಡಿಗಳಿಗೆ ಎದುರ್ಕೊಂಡು ಕೂತ್ರೆ ಬದುಕು ಸಾಗಿಸೋಕ್ಕಾಗತ್ತೇನೋ? ನಾನು ನಿರ್ಧಾರ ಮಾಡಾಗಿದೆ. ಇನ್ನು ನಾನು ಒಂದು ಕ್ಷಣನೂ ನಿಮ್ಗೆ ಹೆದರೋದಿಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ, ಹೋಗ. ಇದೇ ಅಹಂಕಾರದಲ್ಲಿ ನೀನು ನನ್ನ ಅಪ್ಪ ಅಮ್ಮಂಗೆ ಶಿಕ್ಷೆ ಕೊಟ್ಟೆ ಅಲ್ಲ? ಆಗ ನಾನು ಜಡ್ಜ್ ಆಗಿದ್ದೆ. ಅವ್ರು ಮಾಡಿರೋ ಅಪರಾಧಕ್ಕೆ ಕಾನೂನಲ್ಲಿ ಏನು ಶಿಕ್ಷೆ ಇದೆಯೋ ಅದನ್ನು ವಿಧಿಸಿದೆ ಅಷ್ಟೇ. ಅದಕ್ಕೂ ಮಿಗಿಲಾಗಿ ನನಗೂ ನಿನಗೂ ಏನು ಸಂಬಂಧ? ನಾನು ಅಹಂಕಾರದಲ್ಲಿ ಶಿಕ್ಷೆ ಕೊಡಲಿಲ್ಲ. ಒಬ್ಬ ಜವಾಬ್ದಾರಿ ಇರೋ ಜಡ್ಜ್ ಆಗಿ ಶಿಕ್ಷೆ ವಿಧಿಸಿದೆ ಅಷ್ಟೇ. ಸೂರ್ಯನಾರಾಯಣ ವಶಿಷ್ಠ, ಜಡ್ಜ್ ಆಗಿ ನಿನ್ನ ಕೆಲಸ ಮುಗ್ದಿದೆ. ಆದರೆ ನಾನು ಮಗನಾಗೆ ನನ್ನ ಕೆಲಸ ಮುಗ್ಸೋಕ್ಕಾಗಲಿಲ್ಲ. ಏನದು ನೀನು ಮುಗಿಸ್ದೇ ಇರೋ ಕೆಲಸ? ನಿನ್ನ ಸಾವು. ಬೆಟ್ಟಪ್ಪನ ಮಗನಾಗಿ ನಾನೇ ನನ್ನ ಕೈಯಿಂದ ನಿನ್ನ ಸಾಯಿಸ್ತೀನಿ. ನೋಡು, ನಿನ್ನ ಜೀವನದಲ್ಲಿ ನೀನು ಬದುಕಿರೋದು ಇವತ್ತು ಒಂದೇ ದಿವಸ. ಎಂಜಾಯ್ ಮಾಡು. ಸೂರಿ ಸೆಲ್ಲಾರ್ನಲ್ಲಿದ್ದಾರೆ ಅಂತ ಹೇಳ್ತಾ ಇತ್ತು. ಆದರೆ ಕಣ್ಣುಗಳು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರೇ ಇರ್ತಿರ್ಲಿಲ್ಲ. ಮನಸ್ಸು ಬುದ್ಧಿ ನಡುವೆ ಯಾರ ಮಾತು ಕೇಳಬೇಕು ಅಂತ ನನಗೆ ದ್ವಂದ್ವ ಆದಾಗ ಪ್ರತಿ ಸಲ ಕೇಳ್ತಿದ್ದಿದ್ದು ನನ್ನ ಮನಸ್ಸಿನ ಮಾತನ್ನೇ. ಈ ಸಲ ನನಗೇನು ಬುದ್ಧಿ ಬಂತು? ಒಂದು ಕ್ಷಣ ನಾನು ನನ್ನ ಮನಸ್ಸಿನ ಮಾತನ್ನ ಕೇಳಬೇಕಾಗಿತ್ತು. ಆಗ ಸೂರ್ಯ ಅವರು ನನ್ನಿಂದ ದೂರ ಹೋಗ್ತಿರ್ಲಿಲ್ಲ ಅಮ್ಮ. ಯಾಕೆ ನನ್ನ ಸೂರ್ಯ ಅವರು ಸಿಗ್ತಿದ್ರು. ವೈದೇಹಿಯವರೇ, ಎಲ್ಲದಕ್ಕೂ ನೀವೇ ಕಾರಣ ಅಂತ ಅನ್ಕೋಬೇಡಿ ದಯವಿಟ್ಟು. ಏನು ಮಾಡೋಕ್ಕಾಗತ್ತೆ ಹೇಳಿ?
ಇಲ್ಲ ಪರಿಮಳ ಅವರೇ, ಒಂದು ಸಲ ನಾನು ನನ್ನ ಮನಸ್ಸಿನ ಮಾತನ್ನ ಕೇಳಬೇಕಾಗಿತ್ತು. ಸೂರ್ಯ ಅಲ್ಲಿ ಸಿಕ್ತಿದ್ರು, ನಾನೇ ಅದನ್ನ ಹಾಳು ಮಾಡ್ಕೊಂಡೆ. ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದಾಗಿತ್ತು. ಈಗ ನೋಡಿ ಪರಿಮಳ ಅವರೇ, ನನ್ನಿಂದ ಸೂರಿ ಜೀವಕ್ಕೆ ಅಪಾಯ ತಂದಿದೆ. ಅಮ್ಮ ಪ್ಲೀಸ್, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ರಾಜಣ್ಣ ಪೊಲೀಸವ್ರನ್ನ ಕರ್ಕೊಂಡು ಅಗ್ನಿ ಅಡ್ಡಕ್ಕೆ ಹೋಗಿದ್ದಾರೆ. ಪೊಲೀಸವರು ಅಗ್ನಿ ಬೆಟ್ಟಪ್ಪನ ಅರೆಸ್ಟ್ ಮಾಡೇ ಮಾಡ್ತಾರೆ. ಅಪ್ಪಾಜಿ ಮನೆಗೆ ಬಂದೇ ಬರ್ತಾರಮ್ಮ. ಹೇಗೆ ಸಾಧ್ಯ? ನಮ್ಮ ಮನೇಲೆ, ನಮ್ಮ ಸೆಲಾರ್ನಲ್ಲೇ ಸೂರಿನ ಬಚ್ಚಿಟ್ಟಿದ್ರು, ನಮಗೆ ಗೊತ್ತಾಯ್ತಾ? ಈಗ ಅವ್ರ ಪೊಲೀಸ್ ಕೈಗೆ ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾರ? ತುಂಬಾ ಭಯ ಆಗ್ತಾ ಇದೆ. ಸೂರಿಗೇನಾದ್ರೂ ಆದ್ರೆ ಅದಕ್ಕೆ ನಾನೇ ಹೊಣೆ ಆಗ್ತೀನಿ. ಅವ್ರಿಗೇನಾದ್ರೂ ಅದಕ್ಕೆ ನಾನು ಬದುಕಿರಲ್ಲ. ವರ್ಷ ಆದ್ಮೇಲೆ ಇವತ್ತೇ ನಾನು ನನ್ನ ಸೂರ್ಯನ ನೋಡಿದ್ದು. ತಕ್ಷಣ ಎದೆ ಬಡ್ತಾ ನಿಂತು ಹೋದಾಗಿತ್ತು. ಸೂರ್ಯಗೇನಾದ್ರೂ ಆಯ್ತು ಅಂತ ನನಗೆ ಗೊತ್ತಾದ್ರೆ ಎದೆ ಬಡಿತ ಶಾಶ್ವತವಾಗಿ ನಿಂತು ಹೋಗುತ್ತೆ. ಅಮ್ಮ ಪ್ಲೀಸ್ ಹಾಗೆಲ್ಲ ಯೋಚನೆ ಮಾಡಬೇಡಿ. ಆ ಥರ ಎಲ್ಲ ಏನೂ ಆಗಲ್ಲಮ್ಮ. ಇಷ್ಟು ವರ್ಷ ನನಗೇನು ನೆನಪಿರಲಿಲ್ಲ. ನಾನು ಯಾರು, ಜೀವನ ಏನು ಎಲ್ಲ ಮರ್ತೋಗಿತ್ತು. ಆದರೆ ಒಂದು ವಿಷಯ ಮಾತ್ರ ನೆನಪಿತ್ತು, ವೈದೇಹಿ. ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಹೆಸರು ವೈದೇಹಿ ಅಂತ. ನಿನ್ನ ನೆನಪಲ್ಲೇ ಇಷ್ಟು ವರ್ಷ ಕಳೆದುಬಿಟ್ಟೆ. ಆದ್ರೆ ಮತ್ತೆ ನೀನು ನೋಡಿದ್ದು ಇವತ್ತೆ. ನಿನ್ ನೋಡಿದ ಕ್ಷಣ ಕಾಲ ಅಲ್ಲೇ ನಿಂತೋಗ್ಬಿಡ್ಬಾರ್ದು ಅನ್ನಿಸ್ತು. ನಿನ್ ಜೊತೆ ನಾನು ಕಳೆದಿದ್ದು ಕೆಲವೇ ವರ್ಷಗಳು. ಆದ್ರೆ ನನಗೆ ನಂಬಿಕೆ ಇದೆ, ಖಂಡಿತ ಮತ್ತೆ ನಾವಿಬ್ರು ಒಂದಾಗ್ತೀವಿ, ಸುಖವಾಗಿ ಜೀವನ ಮಾಡ್ತೀವಿ. ನನಗೆ ನೆನಪಿದೆ ವೈದೇಹಿ, ಮತ್ತೆ ನೀನು ನನ್ನನ್ನು ಸೇರ್ತೀಯ, ನನಗೆ ನಂಬಿಕೆ ಇದೆ. ನನಗೆ ನಂಬಿಕೆ ಇದೆ ವೈದೇಹಿ. ಅಮ್ಮ ನೀವು ಗಾಬರಿ ಆಗಬೇಡಿ, ನನ್ನ ಹತ್ರ ಒಂದು ಉಪಾಯ ಇದೆ. ಎಲ್ಲ ಸರಿಯಾಗುತ್ತೆ. ನೀವು ತುಂಬ ಸುಸ್ತಾಗಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ ಪ್ಲೀಸ್. ಮಲ್ಕೊಳ್ಳಿ ಅಮ್ಮ ಪ್ಲೀಸ್. ಕಣ್ಣು ಮುಚ್ಚಿದ್ರೆ ಸಾಕು, ಆ ಬೆಟ್ಟಪ್ಪ ನನ್ನ ಸೂರಿಗೆ ಏನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ಭಯ ಕಾಡ್ತಿದೆ. ಅಂಥದ್ರಲ್ಲಿ ನಂಗೆ ನಿದ್ದೆ ಹೇಗೆ ಬರುತ್ತೆ ಅಮ್ಮ? ಪ್ಲೀಸ್ ನನ್ಗೆ ಒತ್ತಾಯ ಮಾಡಬೇಡ ಅಮ್ಮ ಪ್ಲೀಸ್. ಹಾಗೆಲ್ಲ ಏನೂ ಆಗಲ್ಲ. ಅಜ್ಜಿ ನೀವಾದರೂ ಹೇಳಿ. ವೈದೇಹಿ, ಅಮ್ಮ ಹೇಳ್ತಾ ಇರೋದು ನಿಜ ಕಣೆ. ನೀನೇ ಯೋಚನೆ ಮಾಡು. ಇಷ್ಟು ದಿನ ಸೂರ್ಯನೇ ಇಲ್ಲ ಜೀವಂತವಾಗಿ ಅಂತ ತಿಳ್ಕೊಂಡಿದ್ದೆ, ಆದರೆ ಸೂರ್ಯನ ಪ್ರತ್ಯಕ್ಷವಾಗಿ ನೋಡಿದ್ದೀಯ. ಇನ್ನು ಸ್ವಲ್ಪ ದಿನ ಅಷ್ಟೇ, ನೀವಿಬ್ಬರು ಒಂದಾಗ್ತೀರಾ. ಈ ಮನೆ ತುಂಬತ್ತೆ ಕಣೆ, ಕಳಕಳಿಯಾಗಿರ್ತೀರ. ಈ ಯೋಚನೆ ಎಲ್ಲ ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡಮ್ಮ. ಪರಿಮಳ, ನೀನು ಅವಳ ಜೊತೆ ಮಲ್ಕೋ. ಅವಳಿಗೆ ಸ್ವಲ್ಪ ಧೈರ್ಯ ಬಂದಾಗುತ್ತೆ. ಒಂಟಿಯಾಗಿದ್ದರೆ ಅವಳಿಗೆ ಯೋಚನೆ ಜಾಸ್ತಿ ಕಣೆ, ಸುಮ್ಮನೆ ಅಳ್ತಾ ಇರ್ತಾಳೆ. ನಿನ್ನ ಜೊತೆಯಲ್ಲೇ ಇದ್ದು ಸಮಾಧಾನ ಮಾಡು, ಆಯ್ತಮ್ಮ?